ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾರ್ಯ ಅದೊಂದು ಬಂಗಾರದ ಗುಡಿ. 8ನೇ ಸಮ್ಮೇಳನ ಬಂಗಾರದ ಗುಡಿಗೆ ರತ್ನದ ಕಳಶ ಇಟ್ಟಂಗಾಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಿ, ಬಹುಶಃ ಈ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಯಬಾಗದಲ್ಲಿ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ನಾವು ಮೊದಲಿಗೆ ಶ್ರೀ ಶಂಕರ್ ಕ್ಯಾಸ್ತಿಯವರು, ನಮ್ಮ ಸಂತೋಷ್ ಸಣದಿಯವರು, ಸುಖದೇವ್ ಕಾಂಬ್ಳೆ, TS ಒಂಟಗುಡೆ, ನಮ್ಮ ಆಪ್ತ ಬಳಗದವರು ಕೂಡಿಕೊಂಡು ನಾವು ಒಟ್ಟಾಗಿ ಒಂದಾಗಿ ಇಲ್ಲಿ ರಾಯಬಾಗದಾಗ ಮಾಡುವ ಸವಾಲುಗಳೇನು, ಸಮಸ್ಯೆಗಳೇನು, ತೊಂದರೆಗಳೇನು, ಅಡೆತಡೆಗಳೇನು, ಏನೆಲ್ಲ ಸಮಸ್ಯೆಗಳು ಬರಬಹುದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅದಕ್ಕೆ ಪರಿಹಾರೋಪಾಯಗಳನ್ನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಯಾರನ್ನು ಇಲ್ಲಿ ನಾವು ಮುಟ್ಟಬೇಕು ಮತ್ತು ಯಾರನ್ನು ಗೆದ್ಕೋಬೇಕು, ಯಾರನ್ನೆಲ್ಲ ಒಂದುಗೂಡಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ಯೋಜನೆ ಮತ್ತು ಯೋಚನೆಯನ್ನು ಮಾಡಿಕೊಂಡಿವಿ. ಮೊದಲ ಬಾರಿಗೆ ನಾವು ನಮ್ಮ ರಾಯಬಾಗದ ಜನಪರ ಶಾಸಕರಾಗಿರುವಂಥ ದುರ್ಯೋಧನ ಐಹೊಳೆ ಸಾಹೇಬರಿಗೆ ನಾವು ಬೆಟ್ಟ ಇದ್ದೀವಿ. ಯಾಕೆ ಬೆಟ್ಟ ಇದ್ದೀವಿ ಅಂತಂದ್ರೆ ಅವರೊಂದು ಮಾತಂದಿದ್ರು, ಏನ್ರಿ ನೀವು ಕುಡ್ಚಿ ಮತಕ್ಷೇತ್ರದಲ್ಲಿ ಬರೀ ಸಮ್ಮೇಳನಗಳನ್ನು ಮಾಡ್ತೀರಿ, ರಾಯಬಾಗ ಮತಕ್ಷೇತ್ರದಲ್ಲಿ ಯಾಕೆ ಮಾಡಬಾರ್ದು, ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ಒಂದು ಮಾತನ್ನು ಅಂದಿದ್ರಿಂದ ಅದೇ ಮಾತನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದೇ ಎಳೆಯನ್ನು ಹಿಡ್ಕೊಂಡು ನಾವು ಅವ್ರಿಗೆ ಹೋಗಿ ಬೆಟ್ಟ ಇದ್ದೀವಿ. ಆವಾಗ ಅವರು ಭಾಳ ಅತ್ಯಂತ ಸಂತೋಷಭರಿತರಾಗಿ ಇಲ್ಲ ಈ ಕಾರ್ಯಕ್ರಮ ಮಾಡೋಣ, ಅದಕ್ಕೆ ತನುಮನಧನದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ತದನಂತರದಲ್ಲಿ ಮುಂದಿನ ನಮ್ಮ ಹೆಜ್ಜೆ ನಮ್ಮ ನಡೆ ಎತ್ತ ಹೋಯಿತು ಅಂತಂದರೆ ಶಾಸಕರಿಂದ ನೇರವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕಡೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಕನ್ನಡದ ತಹಸೀಲ್ದಾರರು ಅಂತ ಹೇಳಿಬಿಟ್ಟು ತಾವೆಲ್ಲ ಅಂತ ಇದ್ರಿ. ಅವರು ನಮ್ಮ ರಾಯಬಾಗ ತಾಲೂಕಿನ ದಂಡಾಧಿಕಾರಿಗಳು. ರಾಯಬಾಗ ತಾಲೂಕಿನ ದಂಡಾಧಿಕಾರಿ 8ನೇ ಸಾಹಿತ್ಯ ಸಮ್ಮೇಳನವನ್ನು ಗೆಲ್ಲಿಸಿದ ಕನ್ನಡದ ಮಹಾದಂಡನಾಯಕ ಶ್ರೀ ಸುರೇಶ್ ಮಂಜೆಯವರು. ಇದರಲ್ಲಿ ಎರಡು ಮಾತೇ ಇಲ್ಲ. ಎಷ್ಟು ಗಟ್ಟಿಯಾಗಿ ನಿಂತರು ಅಂದ್ರೆ ನನಗೊಂದು ಸ್ವಲ್ಪ ಸುಳ್ಳು ಸಿಕ್ಕಿತ್ತು. ಯಾವಾಗ ಸಿಕ್ಕಿತ್ತು ನನಗೆ ಅಂತಂದ್ರೆ ಆ ಹಂದಿಗುಂದ ಸಮ್ಮೇಳನವನ್ನು ಮಾಡುವಾಗ ಎಷ್ಟು ಮುತುವರ್ಜಿ ವಹಿಸಿ ಅವರ ಕಾಯದ ಕಣಕಣದಲ್ಲೂ ಕನ್ನಡ ಕನವರಿಸ್ತಾ ಇದೆ ಅನ್ನೋದು ನನಗೆ ತಿಳಿದಿತ್ತು. ಅಷ್ಟರಲ್ಲಿ ಏನಾಯಿತು, ಹಂದಿಗುಂದ ಸಮ್ಮೇಳನ ಇನ್ನೂ ತಯಾರಿಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದಿಷ್ಟು ಸಭೆಗಳನ್ನು ಮಾಡಿ ಅಷ್ಟರೊಳಗನ ಲೋಕಸಭೆ ಚುನಾವಣೆ ಬಂದಿದ್ದರಿಂದ ನಮ್ಮ ಸುರೇಶ್ ಮಂಜೆ ಸಾಹೇಬರು ಬೇರೆ ಕಡೆ ವರ್ಗಾವಣೆಗೊಂಡಿದ್ದರಿಂದ ಆವಾಗ ನಮಗೆ ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಸಹಕಾರ ಅಷ್ಟರ ಮಟ್ಟಿಗೆ ಮಾತ್ರ ಸಿಕ್ಕಿತ್ತು. ನಂತರ ದಂಡಾಧಿಕಾರಿಗಳ ಇವರನ್ನು ನಾವು ಸಂಪೂರ್ಣವಾಗಿ ಅವರನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆ ಮಾರ್ಗದರ್ಶನ ತಗೊಂಡಿವಿ. ತದನಂತರ ಮುಂದಿನ ಹೆಜ್ಜೆ ನಮ್ಮದು ನೇರವಾಗಿ ಶಿವಾನಂದ ಬೆಳಕೂಡ್ರವರತ್ತ ನಮ್ಮ ಚಿತ್ತ ಹರಿಯಿತು. ಕಾರಣ